ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಚಿಕ್ಕಮಗಳೂರು ನಗರ ಸಮಿತಿಯ ಸರ್ವ ಸದಸ್ಯರ ಸಭೆಯು ಎಚ್.ಕೆ. ಸೋಮೇಗೌಡರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಭಾರತ ಕಮ್ಯುನಿಸ್ಟ್ ಪಕ್ಷವು ರಾಷ್ಟ್ರೀಯ ಮಂಡಳಿಯ ತೀರ್ಮಾನದ ಮೇರೆಗೆ ಚರ್ಚಿಸಿ ಮುಂಬರುವ ಲೋಕಸಭಾ ಚುನಾವಣೆಗೆ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯಾದ ಜಯಪ್ರಕಾಶ್ ಹೆಗಡೆಯವರನ್ನು ಬೆಂಬಲಿಸಲು ನಿರ್ಣಯ ಮಾಡಲಾಗಿದೆ ಎಂದು ಸಿಪಿಐ ಮುಖಂಡರಾದ ಜರ್ಮಿ ಲೋಬೋ ಅವರು ತಿಳಿಸಿದರು. ಭಾರತ ಕಮ್ಯುನಿಸ್ಟ್ ಪಕ್ಷ ರಾಷ್ಟ್ರೀಯ ಮಂಡಳಿಯಲ್ಲಿ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಏನು ಈ ದೇಶ ವಿಭಜಕ ಶಕ್ತಿಗಳು ಮತ್ತು ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಇಂಡಿಯಾ ಮೈತ್ರಿಕೂಟದ ಜೊತೆ ನಮ್ಮ ಪಕ್ಷ ಈಗಾಗಲೇ ಅದ್ರ ಜೊತೆ ಸದಸ್ಯನಾಗಿ ಮತ್ತು ಅದು ಚುನಾವಣೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆದರೆ ಇದರಲ್ಲಿ ರಾಷ್ಟ್ರಾದ್ಯಂತ ಮತ್ತು ರಾಜ್ಯಾದ್ಯಂತ ಕೆಲವು ನಮಗೆ ಯಾವುದು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ಯಾವ್ಯಾವ ಸೀಟ್ಗಳನ್ನ ನಾವು ನಿಲ್ತೀವಿ ಅಲ್ಲಿ ಇಂಡಿಯಾ ಮೈತ್ರಿಕೂಟದ ಎಲ್ಲ ಮತಗಳನ್ನು ನಮ್ಮ ಪಕ್ಷಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ಥರ ನಮ್ಮ ಪಕ್ಷದ ಮತಗಳನ್ನು ನಾವು ಮೈತ್ರಿಕೂಟದ ಅಭ್ಯರ್ಥಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಅಂತಿದೆ. ನಮಗೆ ಅಲ್ಲಿಂದ ಬಂದಿರೋ ಸರ್ಕ್ಯುಲರ್ ಪ್ರಕಾರ ನಾವು ಮೊನ್ನೆ ಇಲ್ಲಿ ಚರ್ಚೆ ಮಾಡಿ ನಮ್ಮದು ನಗರದಾದ್ಯಂತ 19 ಶಾಖೆಗಳಿದೆ. ಈ 19 ಶಾಖೆಗಳ ಕಾರ್ಯದರ್ಶಿಗಳು ಮತ್ತು ಸಹ ಕಾರ್ಯದರ್ಶಿಗಳು ಮೊನ್ನೆ ಬುಧವಾರ 16ನೇ ತಾರೀಕು ನಾವು ಸಭೆ ಸೇರಿತ್ತು. ಅವತ್ತು ಯಾವ ಕಾರಣಕ್ಕಾಗಿ ನಾವು ಈ ಮೈತ್ರಿಕೂಟದ ಅಭ್ಯರ್ಥಿ ಕಾಂಗ್ರೆಸ್ಸಿನ ಜಯಪ್ರಕಾಶ್ ಹೆಗಡೆಯವರಿಗೆ ನಾವು ಮತವನ್ನು ಕೊಡಬೇಕು ಮತ್ತು ಅವರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಕೂಲಂಕುಷವಾಗಿ ಚರ್ಚೆ ಮಾಡಲಾಯಿತು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ಕಮ್ಯುನಿಸ್ಟ್ ಪಕ್ಷದ ನಗರ ಸಮಿತಿಯನ್ನು ಬಲಿಷ್ಠಗೊಳಿಸುವ ಉದ್ದೇಶಕ್ಕಾಗಿ ನಗರ ಸಮಿತಿಯನ್ನು ಪುನರ್ರಚಿಸಲಾಗಿದ್ದು, ನಗರ ಸಮಿತಿಯ ಕಾರ್ಯದರ್ಶಿಯಾಗಿ ತಂಪಿದಗೌಡ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಇಲ್ಲಿ ನಗರದಲ್ಲಿ ಇರ್ತಕ್ಕಂಥ ತುಂಬ ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ರೂಪಿಸಿ ಈ ಸಮಸ್ಯೆಗಳನ್ನು ಪರಿಹಾರಕ್ಕೆ ನಮ್ಮ ಕೊಡುಗೆ ಇರಬೇಕು, ಹೋರಾಟಗಳನ್ನು ರೂಪಿಸಬೇಕು ಅನ್ನೋ ಇದರಲ್ಲಿ ಈ ನಗರ ಸಮಿತಿಯನ್ನು ನಾವು ಪುನರ್ರಚನೆ ಮಾಡಲಾಯಿತು. ಎಲ್ಲ ಇದರಿಂದ ಎಲ್ಲ 19 ಶಾಖೆ ಸಹ ಕಾರ್ಯದರ್ಶಿಗಳು ಮತ್ತು ಸಹ ಕಾರ್ಯದರ್ಶಿಗಳೆಲ್ಲ ಸೇರಿಕೊಂಡು ಪುನರ್ರಚನೆ ಮಾಡಿರ್ತಕ್ಕಂಥ ಅದ್ರ ಪ್ರಕಾರ ಹೊಸ ಸಮಿತಿಯ ಕಾರ್ಯದರ್ಶಿಯಾಗಿ ತಂಪಿದಗೌಡ ಅವರು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಮೇಡಮ್ ಅವರು ತಂಪಿದಗೌಡ ಅವರು, ಇವರು ಗ್ರ್ಯಾಜುಯೇಟು, ಶಿಕ್ಷಣ ಇದೆ. ಮತ್ತು ಎರಡನೇದಾಗಿ ಮಹಿಳೆಯರನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅಂದರೆ ನಮ್ಮಲ್ಲಿ ಮಹಿಳಾ ನಾಯಕತ್ವ ಭಾಳ ಕಡಿಮೆ ಇದೆ ನಮ್ಮ ಇದರಲ್ಲಿ. ಅದು ನಮ್ಮ ನಗರದಲ್ಲೇ ಇರೋದ್ರಿಂದ ಒಂದು ಮಹಿಳಾ ನಾಯಕತ್ವವನ್ನು ಬೆಳೆಸಬೇಕು. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ರಾಧಾ ಸುಂದರೇಶ್ ಬಿಟ್ಟರೆ ಬೇರೆ ಯಾರೂ ಮುಂದೆ ಬಂದಿಲ್ಲ. ಅದಕ್ಕೊಂದು ಮಹಿಳಾ ನಾಯಕತ್ವವನ್ನು ಬೆಳೆಸಬೇಕು ಅಂತೇಳಿ ಆ ಕಾರಣಕ್ಕಾಗಿ ಮಹಿಳೆಯರಿಗೆ ನಾವೆಲ್ಲ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ನಾವು ಮಹಿಳೆಯರನ್ನೇ ಕಾರ್ಯದರ್ಶಿ ಮಾಡಿದ್ದು ಮತ್ತು ಅವರಿಗೆ ಸಪೋರ್ಟ್ ಆಗಿ ನಾವೆಲ್ಲ ಇದ್ದೀವಿ. ನಮ್ಮಲ್ಲಿ 300ರಿಂದ 400 ಶಾಖೆಗಳಿದ್ದಾವೆ. ಒಂದು ಶಾಖೆಯಲ್ಲಿ 8ರಿಂದ 10 ಜನ ಬರ್ತಾರೆ ಅಂದ್ರೆ ಅಲ್ಲಿಗೆ ನಮ್ದು 20ರಿಂದ 30 ಸಾವಿರ ಮತಗಳನ್ನ ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯರಾಗಿರ್ತಕ್ಕಂಥವ್ರು ಹಾಕ್ಲಿಕ್ಕೆ ನಾವು ಹೋಲಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಪಕ್ಷವನ್ನ ದೂರದಿಂದಲೇ ನಿಂತ್ಕೊಂಡು ನೋಡಿ ನಮಗೆ ಹಿಂದಿನಿಂದ ಸಪೋರ್ಟ್ ಅನ್ನು ಮಾಡ್ತಕ್ಕಂಥವ್ರು ಹಲವಾರು ಜನ ಇದ್ದಾರೆ. ಹಲವಾರು ಕಮ್ಯುನಿಸ್ಟ್ ಪಾರ್ಟಿಯ ಸಿದ್ಧಾಂತವನ್ನ ಒಳಗೆ ಬರ್ತಲೇ ಸಿದ್ಧಾಂತವನ್ನು ಪ್ರೀತಿಸ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಪಕ್ಷದಿಂದ ಏನು ಮೀಟಿಂಗ್ ಆಯಿತು ಅವಾಗ ಎಲ್ಲ ಸೇರಿ ನಮ್ಮ ಪಕ್ಷದವರ ಹಿರಿಯವರೆಲ್ಲ ಸೇರಿ ನನ್ನನ್ನು ಈ ಪಾರ್ಟಿಯ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಅದಕ್ಕೆ ನನಗೆ ತುಂಬ ಸಂತೋಷ ಇದೆ. ಮಹಿಳಾ ಇದರಲ್ಲಿ ರಾಧಾ ಸುಂದರೇಶ್ ಬಿಟ್ಟರೆ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಮಹಿಳೆಯರಿಂದ ಯಾರು ಮುಂದೆ ಬರಬೇಕು, ಮಹಿಳೆಯರಿಗೆ ಒಳ್ಳೇದಾಗಬೇಕು ಅಂತೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನಿನ್ನು ಅವ್ರು ಏನೇನು ಹೇಳ್ತಾರೆ ಆ ಕಾರ್ಯಕ್ಕೆ ಮುಂದೆ ಇರ್ತೀನಿ. ಆದಷ್ಟು ನನ್ನ ಕೈಲಾದಷ್ಟು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ನನ್ನ ಮಾತು. ಸುದ್ದಿಗೋಷ್ಠಿಯಲ್ಲಿ ಸಿಪಿಐ ಮುಖಂಡರಾದ ವಸಂತ್ ಕುಮಾರ್, ನಗರ ಕಾರ್ಯದರ್ಶಿ ತಂಪಿದಗೌಡ ಉಪಸ್ಥಿತರಿದ್ದರು.